ಬೆಲೆ ಇದೆ, ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಇದೆ. ಆದರೆ ಈ ರೀತಿಯ ವ್ಯಕ್ತಿಗಳ ಬಗ್ಗೆ ಯಾವತ್ತೂ ಗೌರವ ತೋರಿಸೋದಿಲ್ಲ, ನಾವು ಗೌರವ ತೋರಿಸೋದಿಲ್ಲ. ಅವರನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತೇಳಿ. ಹಾಗಿದ್ರೆ ಆ ಅಧಿಕಾರಿ ಹೇಳ್ತಾನೆ, ಇವರೆಲ್ಲರೂ ಹೋಗಿ ಬೆಂಗಳೂರಿನಿಂದ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಬಂದು ಇಲ್ಲಿ ಬಂದವರನ್ನು ಹಿಡಿಯುವಂಥ ಕೆಲಸವನ್ನು ಮಾಡಿದ್ದಾರೆ, ಗಲಾಟೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾನೆ. ಒಬ್ಬರು ಜವಾಬ್ದಾರಿಯುತ ವ್ಯಕ್ತಿಯ ಎದುರುಗಳ ಈ ಸ್ಟೇಟ್ಮೆಂಟನ್ನು ಮಾಡ್ತಾನೆ ಆ DYSP. ಆ DYSPಗೆ ಕೇಳಬೇಕು, ನೀನು ಇದನ್ನು ಈ ದಾಖಲೆಗಳನ್ನು ನೀನು ಸಬ್ಮಿಟ್ ಮಾಡಬೇಕು. ನೀನು ರೈಲ್ವೆಯಲ್ಲಿ ಬರಬೇಕಂದ್ರೆ ಸುಮ್ಮನೆ ಬರಲಿಕ್ಕೆ ಆಗೋದಿಲ್ಲ. ಆ ಅನುಮಾನಾಸ್ಪದ ವ್ಯಕ್ತಿಗಳು ಹೇಗೆ ಬಂದಿದ್ರು, ಅವರು ಯಾವುದೇ ಟಿಕೆಟನ್ನು ತಗೊಳ್ಳೋದೇ ಬಂದಿದ್ರು, ಅವ್ರ ಮೇಲೆ ಫೈನ್ ಹಾಕಿ ನಂತರ ಅವ್ರನ್ನ ಇಲ್ಲಿ ಕರ್ಕೊಬಂದಿದ್ರು. ಆದರೆ ನಿನಗೆ ಹೇಳ್ತೇನೆ, DYSP, ನೀನು ಆರೋಪವನ್ನು ಮಾಡಿದ್ದೀಯಲ್ಲ, ನೀನು ಆ ಆರೋಪ ಮಾಡಬೇಕಾದ್ರೆ ಆರೋಪವನ್ನು ನೀನು ಪ್ರೂವ್ ಮಾಡಬೇಕು. ನೀನು ಪ್ರೂವ್ ಮಾಡಿದರೆ ಅವತ್ತು ಮತ್ತೆ ನಮ್ಮ ಮೇಲೆ ಕೇಸನ್ನು ಏನಾಗ್ತೀಯ, ಅದಕ್ಕೆ ನಾವು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದೇವೆ. ನೀನು ಪ್ರೂವ್ ಮಾಡಲಿಕ್ಕೆ ಆಗಲಿಲ್ವ ವಿತ್ ಡಾಕ್ಯುಮೆಂಟೇಷನ್ನು, ನೀನು ಕಾಕಿಯನ್ನು ಬಿಚ್ಚಿಟ್ಟು ರಾಜೀನಾಮೆ ಕೊಟ್ಟು ಇಲಾಖೆಗೆ ಹೋಗ್ಬೇಕು. ರಾಜೀನಾಮೆ ಕೊಟ್ಟು ಹೋಗ್ಬೇಕು. ನೀನೊಬ್ಬ DYSP ಆಗಿ ನಡ್ಕೊಳ್ಳೋ ರೀತಿ, ಸುಳ್ಳು ಹೇಳುವ ರೀತಿ, ನೀನೊಬ್ಬ ಗೂಂಡ. ನೀನು ಸುಳ್ಳು ಹೇಳ್ತೀಯ ಅಂತ ಆದರೆ ನೀನು ಕಾಕಿಯನ್ನು ಹಾಕ್ಕೊಂಡು ಗೂಂಡ ಮುಖವಾಡ ಹಾಕೊಂಡು ಕೂತಿದ್ಯಾ. ಇದನ್ನು ಸಹಿಸ್ಕೊಳ್ಳಲಿಕ್ಕೆ ಇವತ್ತು ದೇಶಭಕ್ತರು ಹಿಂದೂ ಸಮಾಜ ಯಾವತ್ತೂ ಕೂಡ ತಯಾರಿಲ್ಲ ಅನ್ನೋ ಹೇಳ್ತಾ ಇದ್ದೀನಿ. ರತ್ನಾಕರ ಶೆಟ್ಟಿ ಅನ್ನುವ ವ್ಯಕ್ತಿ. ಆದರೆ ಇನ್ನೊಂದು ಹೇಳ್ತಾ ಇದ್ದಾವೆ, ಇವತ್ತು ಇದು ಆರಂಭ. ಇದು ಹಿಂದೂ ಜಾಗರಣ ವೇದಿಕೆ ಇವತ್ತು ಮೈಸೂರಿನಿಂದಲೇ ಈ ಬಾಂಗ್ಲಾದೇಶಿ ಅಕ್ರಮ ವಲಸಿಗರು ಯಾರಿದ್ದಾರೆ ಅವರ ವಿರುದ್ಧ ಇವತ್ತು ರಣಕಹಳೆಯನ್ನು ಮೈಸೂರಿನಿಂದಲೇ ಮುಳುಗಿಸ್ತಾ ಇದೆ. ಇನ್ನು ದೇಶದ ಕಾನೂನಿನ ಅಡಿಯಡಿಯಲ್ಲೇ ಯಾರ್ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನು ತೋರಿಸಿಕೊಡುವಂಥ ಕೆಲಸ, ಅವರ ಬೆನ್ನಟ್ಟಲಿಕ್ಕೆ ಇಲಾಖೆ ಜೊತೆ ನಿಂತು ಕೆಲಸ ಮಾಡೋದನ್ನು ಮಾಡೇ ಮಾಡ್ತೇವೆ ನಾವು. ಮತ್ತು ಇಲಾಖೆ ಇಲ್ಲಾದರೆ ಈಗಿರುವಂಥ ಏನು ಗೃಹ ಸಚಿವರಿದ್ದಾರೆ ಅವರು ಕುಮ್ಮಕ್ಕಿನಿಂದಲೇ ಮೇಲಧಿಕಾರಿಗಳು ಬಂದು ಮೊನ್ನೆ ಅಮಾಯಕರ ಮೇಲೆ ಸುಳ್ಳು ಮೊಕದ್ದಮೆಯನ್ನು ಹಾಕಬೇಕು ಅಂತ ಹೇಳಿದರೆ ಇನ್ನೂ ಹಾಕಿ ಆದರೂ ಎಲ್ಲೂ ವಿರಮಿಸೋದಿಲ್ಲ. ನಾವು ಇನ್ನು ಮಾಡೇ ಮಾಡ್ತೇವೆ. ಈ ದೇಶ ಈ ನೆಲಕ್ಕಾಗಿ ಮಾಡ್ತೀವಿ ನಾವು. ಈ ದೇಶ ನೆಲಕ್ಕಾಗಿ ಮಾಡ್ತೀವಿ ನಾವು.